ಇವತ್ತು ಸದನದಲ್ಲಿ ಗ್ಯಾರಂಟಿಗಳ ವಿಚಾರವಾಗಿ ಸದ್ದುಗದ್ದಲ ಏರ್ಪಟ್ಟಿದೆ. ಆರ್ ಅಶೋಕ್ಗೆ ಯಡಿಯೂರಪ್ಪ ದಿಢೀರ್ ಫೋನ್ ಕರೆಯನ್ನು ಮಾಡಿ ಬಿಎಸ್ ಯಡಿಯೂರಪ್ಪನವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ವಿಷಯ ಇಲ್ಲಿಗೆ ಬಿಡಬೇಡಿ, 2-3 ದಿನಗಳ ಮುಂದೆ ಹೋದ್ರೂ ಪರವಾಗಿಲ್ಲ, ಇದೊಂದು ಉತ್ತಮವಾದ ಅವಕಾಶ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ, ಇದೇ ವಿಚಾರವನ್ನು ಮುಂದುವರಿಸಿ ಸದನದಲ್ಲಿ ಅಂತ ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ವಿಷಯಾಂತರ ಮಾಡದೆ ಹೋರಾಟ ಮಾಡಿ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಸಲಹೆ ಕೊಟ್ಟಿದ್ದಾರೆ. ಹೆಡ್ ಮಾಸ್ಟರ್ ಯಾರು ಮಾಡಿರ್ತಾರೆ? ಹೆಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತಿರ್ಸ್ಬೇಕು, ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡ್ಬೇಕು, ಆ ಹೆಡ್ ಮಾಸ್ಟರ್ ಕೆಲಸ. ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು. ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರೆ ಇವಾಗೆಲ್ಲ ಏನ್ ಹೇಳ್ತಾವ್ರೆ, ನಮ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ. ಆಮೇಲೆ ಇವರೊಂದು ವಾಟ್ಸ್ಆಪ್ ಬಿಟ್ರು, ನಾವ್ ಇಂಥವ್ರು ಕೊಟ್ಟಿದ್ದೀರಿ ಅಂತ. ಪೋಸ್ಟ್ ಅಲ್ಲಿ ಹಾಕ್ಬಿಟ್ರೆ ಬರೋರು ಯಾರು ಇಲ್ಲ ಇಲ್ಲಿ. ಪೋಸ್ಟ್ ಅಲ್ಲಿ ಹಾಕ್ಬಿಟ್ಟು ಬರೋರಿಲ್ಲ. ತಾರಾ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ನನ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ. ಅಲ್ಲಿ ನಾವು ಕಲಾವಿದರಿಗೆ ಗೌರವ ಕೊಡಬೇಕು. ಎಸ್, ಇಲ್ಲಿ ಗ್ಯಾರಂಟಿಗಳ ವಿಚಾರವಾಗಿ ಸದನದಲ್ಲಿ ಪ್ರಸ್ತಾಪ ಆಗಿದೆ. ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಸದಸ್ಯರಿಗೂ ಕೂಡ ವೇತನವನ್ನು ಕೊಡಬೇಕಾದ ವಿಷಯ ಇದೆಯಲ್ಲ, ಇದನ್ನು ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು ಅಂತ ಹೇಳಿದ್ರೆ ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಹಣ ಯಾಕೆ ಕೊಡಬೇಕು? ನಾವು ನಮ್ಮ ಜನ, ಸರ್ಕಾರದ ಹಣ, ಟ್ಯಾಕ್ಸ್ ಕಟ್ಟುವಂಥ ಜನ, ಈ ಹಣವನ್ನು ಯಾಕೆ ಕೊಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ರಲ್ಲ. ಈ ವಿಚಾರ ಅತ್ಯಂತ ಸೂಕ್ತವಾದಂಥ ವಿಚಾರ. ಸದನದಲ್ಲಿ ಇದನ್ನು ತೀವ್ರ ಮಟ್ಟದ ಚರ್ಚೆಗೆ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಯಡಿಯೂರಪ್ಪನವರ ಈ ಮನೆಯ ಸದಸ್ಯರಲ್ಲ, ಜೊತೆಗೆ ಅವರು ಚುನಾವಣಾ ರಾಜಕೀಯದಿಂದ ದೂರ ಇದ್ದಾರೆ. ಸೊ ಹೀಗಾಗಿ ಅವರಿಲ್ಲದಿದ್ದರೂ, ಮನೆಯೊಳಗೆ ಅವರಿಲ್ಲದಿದ್ದರೂ ಅವರ ಸದಸ್ಯರಿಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. 75 ವರ್ಷ ದಾಟ್ಬಿಟ್ಟಿದ್ದೀರಿ. ಯಾರು ಈ ತರದ ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ, ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ. ಮನೆ ಆಳ್ ಕೆಲಸ ಸರ್ಕಾರ ದುಡ್ಡು ತಗೊಂಡೋಗಿ ಸರ್ಕಾರ ದುಡ್ಡು ತಗೊಂಡು ಇವ್ರ ಪಾರ್ಟಿ ಆಫೀಸ್ ಕೊಟ್ಕೊಂಡ್ರೆ ಮನೆ ಆಳ್ ಕೆಲಸ ಆಯ್ತು. ಈಗ ಮನೆ ಆಳ್ ಕೆಲಸ ನೀವು ಕ್ಲಾರಿಫಿಕೇಶನ್ ಆಗ್ತದ ನೋಡಿ. ಸರ್ಕಾರ ಏನ್ ಹೇಳಿದೆ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಂತ ಹೇಳಿದ್ದಾರೆ. ಮತ್ತೆ ಇದಕ್ಕಿಂತ ದೊಡ್ಡ ಉತ್ತರ